ರಂಜಾ ನಿನ್ನ ಮೊಬೈಲಲ್ಲೇ ನಮ್ಮ ಅಮ್ಮಂಗೆ ಇದು ವಿಡಿಯೋ ಫೋಟೋ ಕಳಿಸ್ತಾ ಇದ್ದೀನಿ. ಹಾಂ ಓಕೆ, ಕಳಿಸ್ಬಿಟ್ಟು ನಮ್ಮಮ್ಮ ಈಗ ಸದ್ಯಕ್ಕೆ ನೋಡಲ್ಲ, ನೋಡೋಣ ಏನು ಹೇಳ್ತಾರಂತ. ರೈಟ್, ಏನಂತ ಹೇಳಿ ಡೈರೆಕ್ಟಾಗಿ ಹುಡುಗಿನೇ ಫೋರ್ಸ್ ಮಾಡ್ತಾ ಇದ್ದಾಳೆ, ಮದುವೆ ಆಗ್ಬಿಡ್ತೀನಿ ಅಂತ ಹೇಳ್ತೀನಿ ತಡಿ. ಡಬಲ್ ಟಿಕ್ ಬಂದಿದೆ, ನೋಡಿಲ್ಲ ಇನ್ನು. ಓಕೆ, ಹಲೋ, ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದೆ, ಬಂದಿದೆ ನೋಡಮ್ಮ. ನೋಡು, ನನ್ನ ಫ್ರೆಂಡಿನ ಇದ್ರಲ್ಲಿ ಬಂದಿದೆ. ಮಾಡಿರೋದಲ್ಲಮ್ಮ, ಫೋಟೋ ತೆಗೆಸ್ಕೊಂಡಿರೋದು. ಅವಳೇನೋ ಮದುವೆ ಆಗ್ಬೇಕಂತ ಸಾಯ್ತಾ ಇದ್ದಾಳೆ ಇವಾಗ. ಫ್ರೆಂಡು ನಿಶ್ಚಿತ ಅಂತ ಹೇಳಿ ಸಾಯ್ತಾ ಕೂತಿದ್ದಾಳೆ. ಇಷ್ಟು ದಿನ ಫ್ರೆಂಡ್ಶಿಪ್ಪಲ್ಲೇ ಇದ್ವಿ, ಇವಾಗೇನೋ ಅವ್ರ ಮನೇಲಿ ಮದುವೆ ಮಾಡಬೇಕು, ಅದಕ್ಕೆ ಇಲ್ಲ ನನಗೆ ಆಗಲ್ಲ, ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಅದು ಇದು ಅಂತ ಹೇಳಿ ತುಂಬ ಇದು ಮಾಡ್ತಾ ಇದ್ದಾಳೆ. ಎಂತ ಮಾಡೋದು ಅಂತ. ಅವಳು ಇಂಜಿನಿಯರಿಂಗ್ಗೆ. ಹ್ಞೂ, ಚೆನ್ನಾಗಿದ್ದಾರೆ. ಇದಾರೆ, ಅದೇ ಮಾತಾಡಬೇಕು. ಆ ಮನೇಲೆಲ್ಲ ಹೇಳಿದ್ದೀನಿ, ಅದೇ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಮನೇಲೆಲ್ಲ ಹೇಳ್ಬಿಟ್ಟಿದ್ದೀನಿ, ನಂಗೆ ಆಗಲ್ಲ ಬಿಟ್ಟಿರಕ್ಕೆ, ಅದು ಇದು ಅಂತ ಹೇಳಿ ತುಂಬ ಇದು ಮಾಡ್ತಾ ಇದ್ದಾಳೆ. ಅದಕ್ಕೆ ತಡಿ ನಮ್ಮ ಅಮ್ಮಂಗೆ ಕೇಳ್ತೀನಿ ಅಂತ ಹೇಳಿ ಫೋಟೋ ಕಳಿಸ್ದೆ. ಅವ್ರದ್ದು ಇಲ್ಲೇ ಬೆಂಗಳೂರು. ಏನೋ ಅದೇ ಇದು ಪ್ಲಾಂಟೇಶನ್ ಎಲ್ಲ ಬರುತ್ತಲ್ಲ, ಇದು ನರ್ಸರಿ, ಅದ್ರದ್ದು ಕೆಲಸ. ಅವರಪ್ಪ ಮಾಡ್ತಾ ಇರೋದು ನರ್ಸರಿದು, ನರ್ಸರಿ ಬಿಸ್ನೆಸ್. ಅದೇ ಎಂತ ಹೇಳೋದು. ಅಪ್ಪಂಗೆ ಸರಿ, ಹಂಗಿದ್ರೆ ಕೇಳ್ಬಿಟ್ಟು ಅಪ್ಪನ ಹತ್ರನ ಒಂದು ಮಾತು ಕೇಳು, ನೋಡೋಣ ಏನು ಹೇಳ್ತಾರಂತ. ಹಾ, ಒಂದ್ಸಲಿ ಹೋಗಿದ್ದೆ ಮಾತಾಡ್ಸ್ಕೊ ಬರಕ್ಕೆ. ನೋಡೋಣ ಬಿಡು, ಮಾತಾಡ್ತೀನಿ ಒಂದ್ಸಲಿ, ಸಮಾಧಾನ ಮಾಡ್ತೀನಿ. ನೋಡೋಣ, ಮತ್ತೆ ಅದೇ ಹಿಂಗೆ ಇದು ಮಾಡ್ತಿದ್ಲಲ್ಲ, ಅದಕ್ಕೆ ನಿಂಗೊಂದ್ಸಲಿ ಹೇಳಿದ್ದಷ್ಟೇ. ಹಾ, ವರ್ಕಿಂಗ್ ಅಲ್ಲಿ ಇದ್ದಾಳೆ. ಬೆಂಗಳೂರಲ್ಲೇ. ಕಾಲೇಜಿಂದಲೂ ಫ್ರೆಂಡೇ ಅಲ್ಲ, ನಮ್ಮ ಕಾಲೇಜಿಂದಲೂ ಫ್ರೆಂಡೇ ಇದ್ಲು, ಬಟ್ ಅಷ್ಟೊಂದು ಪರಿಚಯ ಇರಲಿಲ್ಲ. ಇಂಜಿನಿಯರ್ ಕಾಲೇಜಿಂದ. ಆಮೇಲೆ ಬರ್ತಾ ಬರ್ತಾ ಇದಾಗಿದ್ದಿಲ್ಲಿ, ಫ್ರೆಂಡ್ ಆಗಿದ್ದಿದ್ದಷ್ಟೇ, ಮತ್ತೇನಿರ್ಲಿಲ್ಲಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಈ ಥರ ಅವಳು ಇಲ್ಲ ಸೀರಿಯಸ್ಸು ಅದು ಇದು ಅಂತ ಹೇಳಿ ಇದು ಮಾಡಿದ್ಲು. ಅವರು 3 ಜನ. ಇಬ್ರು ಗಂಡು ಮಕ್ಕಳು, 1 ಹೆಣ್ಮಕ್ಳು. ಇವಳೇ 2ನೇವಳು. ಹಾಂ, ಹ್ಞೂ, ಚೆನ್ನಾಗಿದ್ದಾರೆ. ಹ್ಞೂ, ಸ್ವಂತ ಮನೆಯೇ. ಹ್ಞೂ, ತಡಿ, ಅದೇ ಫಸ್ಟ್ ಮಾತಾಡ್ತೀನಿ ನಾನೇ ಒಂದ್ಸಲಿ ಕ್ಲೀನಾಗಿ, ನೋಡೋಣ ಆಮೇಲೆ. ಸರಿಮ್ಮ, ನಾನೇ ಮಾತಾಡ್ತೀನಿ ಬಿಡು ಅವ್ರ ಜೊತೆ. ಇನ್ನೊಂದ್ಸಲಿ ಮಾತಾಡಿ ನಿನ್ನ ಜೊತೆ ಮಾತಾಡಿಸ್ತೀನಿ. ಸರಿಮ್ಮ, ಓಕೆ ಓಕೆ, ಹಾಂ, ಬಾಯ್. ಏನಪ್ಪ ಅದೆಲ್ಲ ಏನೋ ನಾನು ಕೇಳಕ್ಕೆ ನಂಗೆ ಒಂಥರ ಏನೇನೋ ಆಯ್ತು ಅಂತೀನಿ. ಬೆಂಗಳೂರಲ್ಲಿ ಇರೋದಂತೆ. ಬೆಂಗಳೂರಲ್ಲಿ ಅವರಪ್ಪ ಅದೇ ನನ್ಗೇನು ಕೇಳಕ್ ಬಾಯೇ ಬರ್ಲಿಲ್ಲ. ಇಲ್ಲ ತಿನ್ನಲ್ಲ ಡೈಟ್. ತೋರಿಸು, ಓಕೆ ಆಗ್ಬೋದು. ತಮ್ಮಂಗೆ ಗೊತ್ತಾಗೈತೆ.
ಹಾಂ ತಿಂತಾನ ಅವನು. ಅವನು ಅವ್ನು ಏನು ಕೊಟ್ಟರು ತಿಂತಾನೆ. ಅಪ್ಪನಿಗೆ ತೋರಿಸಿದ್ರೆ ಅದೇ ಮನೆ ಕಡೆ ಎಲ್ಲ ಕ್ಲೀನಾಗಿ ನೋಡ್ಕೊಬೇಕಲ್ಬೇಕಂತ ಡ್ರೆಸ್ ಎಲ್ಲ ಅಲ್ವಾ. ಚಾರ್ಜರ್ ಎತ್ಕೋದು, ಇವಾಗಿನ ಕಾಲದಲ್ಲಿ ಗೊತ್ತಲ್ಲ. ಚಾರ್ಜರ್ ಎತ್ಕೋ. ಏನಂತ ಕಾಲ್ ಮಾಡಿ ಬರೀ ಮೆಸೇಜ್. ನಮ್ಮಮ್ಮ ಮಾತೇ ಬರ್ತಿಲ್ಲ, ಗಾಬರಿ ಆಗೋಗಿದ್ದಾರೆ ಅವ್ರು ಫುಲ್ಲಲ್ಲಿ. ಸುಮ್ಮನೆ ಮಾತಾಡ ಆಯ್ ಆಂಟಿ ಅಷ್ಟೇ, ಆಮೇಲೆ ಬೇಕಾದ್ರೆ ಇದು ಮಾಡು. ಅಪ್ಪನ ಹತ್ರ ಮಾತಾಡ್ತಿಲ್ಲ. ನಮ್ಮ ಅಪ್ಪ ಅಂದಿದ್ದಾಗ ಫೋನ್ ಬಂದರೆ ಮುಗೀತು, ಮುಗಿಸ್ಬಿಡ್ತೀನಿ ಬೇಡ ಅಂತ. ಮಾ ಅದೇ ಅವಳು ಇಲ್ಲೇ ಬಂದಿದ್ದಾಳೆ, ಮಾತಾಡ್ತಾಳಂತ, ಒಂಚೂರು ಮಾತಾಡಮ್ಮ. ಹಲೋ 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 ಆಂಟಿ. ಹಲೋ ಹಲೋ ಆಂಟಿ, ಚೆನ್ನಾಗಿದ್ದೀರಾ? ಯಾರು ಮಾತಾಡ್ತಾ ಇರೋದು? ನಾನು ನಿಶ್ಚಿತ. ಹೇಳಪ್ಪ. ಚೆನ್ನಾಗಿದ್ದೀರಾ ಆಂಟಿ? ಹ್ಞೂ ಚೆನ್ನಾಗಿದ್ದೀನಿ. ಊಟ ಊಟ ಆಗ್ಬೇಕು, ನಾನು ದೇವಸ್ಥಾನಕ್ಕೆ ಹೋಗಿದ್ನಾ, ಹೇಳಿದ್ನ ಬೆಳಗ್ಗೆ ಹೋಗಿದ್ದು, ಇವಾಗ ಸ್ವಲ್ಪ ಹೊತ್ತಾಯ್ತು. ಆಂಟಿ, ಹೇಳಿದ್ನ ಆಂಟಿ ಉಲ್ಲಾಸು. ಏನಂತ ಹೇಳ್ದ ಅಂತ? ಮತ್ತೆ ಅವ್ನು ಬಿಟ್ಟು ನಾನು ಇದಕ್ಕಾಗಲ್ಲ. ಎಡಿಟ್ ಮಾಡಿರೋ ಫೋಟೋ ಕಣಮ್ಮ ಅದು. ಆ? ಇಲ್ಲಿ ಅದೇ ರಂಜಿತ್ ಅವರು ಅಮ್ಮ ಇದ್ರ, ಅವ್ರು ಹೇಳ್ತಾರದು, ಇನ್ನೊಬ್ಬ ಫ್ರೆಂಡ್ ಇದ್ದ, ಅವನ್ ಕೈ ಕೊಟ್ಟಿದ್ರೆ ಪಕ್ಕ ಮಾತಾಡ್ತಿದ್ದ ಹುಡುಗಿ ಥರ ಅಂತ ಎಲ್ಲ ಹೇಳ್ತಾ ಇದ್ರು. ಕುಚ್ಚಿಗೂ ಗೊತ್ತಾಗಿದೆ, ಕುಚ್ಚಿನೂ ರೆಕಾರ್ಡ್ ಕಳ್ಸಿದ ನನಗೆ, ಕಳಿಸಿ ಅಮ್ಮಂಗ. ಹಾ ಅಲ್ಲ ಹೋಗ್ಲಿ, ಕ್ಯಾಜುವಲ್ ಆಗಿ ಕೇಳು, ಗುಲಾಸ ಅಲ್ಲ ಕ್ಯಾಜುವಲ್ ಆಗಿ ಕೇಳು ಅಂತ ಹುಡುಗಿ ಎಲ್ಲ ಹೋಗಿ ಕರ್ಕೊಬರ್ಲ, ಕರ್ಕೊಂಡ್ಬಿಡ್ಲ. ಅವಳು ಹೇಳಿಲ್ವಲ್ಲಪ್ಪ, ಕೇಳ್ತಾರೆ ಅಂತ. ಆಂಟಿ ಈಗ ಅದನ್ನೇ ಹೇಳ್ತಾ ಇದ್ರು, ಯಾವ್ದಾದ್ರು ಹುಡುಗಿ ನೆಕ್ಸ್ಟ್ ನೋಡಿದ್ರೆ ಕರ್ಕೊ ಬರ್ತಾರ, ಓಕೆ ಹೇಳ್ತಾರ ಕೇಳು ಅಂತ ಹೇಳ್ತಾವ್ರ ಇಲ್ಲಿ. ಅದನ್ನೇ ಎಲ್ಲರೂ ಹೇಳೋದು. ಸರಿ ಸುಮ್ಮನೆ ಮಾಡಿದ್ಮ ತಮಾಷೆಗೆ, ಎಲ್ಲರೂ ಮಾಡ್ತಿದ್ರ, ನಾನು ಒಂದು ಮಾಡ್ಬಿಡೋಣ ಅಂತೇಳಿ ಮಾಡಿದೆ. ಸರಿ ಏನ್ ಗೊತ್ತಪ್ಪ, ನೀನ್ ಚೆನ್ನಾಗಿರ್ಬೇಕಷ್ಟೇ ನಮ್ಗೆ ಬೇಕಾಗಿರೋದು. ಸರಿ ಚೆನ್ನಾಗಿದ್ರೆ ಸರಿ ಕಂದ, ಆಯ್ತಾಯ್ತು. ಸರಿ, ಊಟ ಮಾಡ್ಕೊ, ಟೆನ್ಷನ್ ಮಾಡ್ಕೋಬೇಡ, ಅಪ್ಪಂಗೆ ಹೇಳ್ಬೇಡ ಬಿಡು. ಸರಿ ಕಂದ, ಆಯ್ತು. ಸರಿ ಆಯ್ತು, ಬಾಯ್.